ನಮಸ್ಕಾರ ಎಲ್ರಿಗೂ. ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ವಿಶೇಷ ವಿಡಿಯೋ ನೋಡೋದು ನಿಮಗೆ ಆತ್ಮೀಯವಾದ ಸ್ವಾಗತ. ಇಲ್ಲಿ ಈಗ ಅಂಗನವಾಡಿನ ತೆಗೆದುಬಿಟ್ಟು ಗೌರ್ಮೆಂಟ್ ಮಾಂಟೆಸರಿ ಅಂತ ಹೆಸರಿಡ್ತಾ ಇದೆ ಸರ್ಕಾರ. ಹಾಗಾದ್ರೆ ಈಗ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಏನಾದರೂ ಹೋಗುತ್ತಾ? ಸೊ ಈಗ ಗೌರ್ಮೆಂಟ್ ಮಾಂಟೆಸರಿ ಅಂತಂದ್ರೆ LKG UKG ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಈಗ ಅಂಗನವಾಡಿ ಕಾರ್ಯಕರ್ತೆಯರನ್ನೇ ಅಲ್ಲಿ ಕಂಟಿನ್ಯೂ ಮಾಡ್ತಾರಾ ಅಥವಾ ಈಗ LKG UKG ಹೊಸದಾಗಿ ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊತಾರ? ಅದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಅಂಗನವಾಡಿ ಟೀಚರ್ಸ್ನ ತೆಗೆದಕ್ ಬಿಡ್ತಾರ LKG UKG ಸ್ಟಾರ್ಟ್ ಆದ್ಮೇಲೆ ಅಂತ ಸಾಕಷ್ಟು ಜನರಿಗೆ ಒಂದು ಡೌಟ್ ಇರುತ್ತೆ. ಸೊ ನೀವು ಕೂಡ ತಿಳ್ಕೊಳ್ಳಿ, ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಅಂಗನವಾಡಿ ಕಾರ್ಯಕರ್ತಿದ್ರೆ ಅವರು ಕೂಡ ಇದನ್ನ ತಿಳಿಸಿ. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಕೋಬೇಡಿ. ಅಂದ್ರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಯಾಕೆಂದ್ರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮಗೊಂದು ಅಪ್ಡೇಟ್ನ ಕೊಡಬಹುದಾಗಿರುತ್ತೆ. ಹೌದು, ಈಗ ಅಂಗನವಾಡಿ ಅಂತ ಹೆಸರನ್ನ ತೆಗೆದುಬಿಟ್ಟು ಅದಕ್ಕೆ ಹೊಸದಾಗಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಮರುನಾಮಕರಣ ಮಾಡಬೇಕು ಅಂತ ಗೌರ್ಮೆಂಟ್ ಈಗ ಚಿಂತನೆಯನ್ನ ಮಾಡ್ತಾ ಇದೆ. ಯಾತಕ್ಕೋಸ್ಕರ ಅಂಗನವಾಡಿ ಅಂತ ಹೆಸರನ್ನ ತೆಗೆದುಬಿಟ್ಟು ಗೌರ್ಮೆಂಟ್ ಮಾಂಟೆಸರಿ ಅಂತ ಹೇಳ್ತಾರೆ ಅಂದ್ರೆ, ಈಗ ಅಲ್ಲಿ LKG ಮತ್ತು UKG ಹೊಸದಾಗಿ ತರ್ತಾರೆ. ಇಲ್ಲಿ ಪೋಷಕರು ಹೆಚ್ಚಾಗಿ ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಹಾಕ್ತಾರೆ ಅಂತಂದ್ರೆ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ LKG ಮತ್ತು UKG ಫೆಸಿಲಿಟೀಸ್ ಇಲ್ಲ. ಅಲ್ಲಿರೋದು ಅಂಗನವಾಡಿ ಬಿಟ್ಟರೆ ಡೈರೆಕ್ಟ್ ಆಗಿ 1ನೇ ತರಗತಿ. ಹಾಗಾಗಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳನ್ನ ಹೆಚ್ಚಾಗಿ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾರೆ. ಯಾಕೆಂದ್ರೆ ಅಲ್ಲಿ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಇಂಗ್ಲಿಷ್ ನ ಹೇಳ್ಕೊಡ್ತಾರೆ, LKG UKG ಫೆಸಿಲಿಟೀಸ್ ಇದೆ, ಬೇಸಿಕ್ಸ್ ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಂತ ಈ ರೀತಿಯಾಗಿ ನಾವು ಪೇರೆಂಟ್ಸ್ ಥಿಂಕ್ ಮಾಡ್ತೇವೆ. ಅದಕ್ಕಾಗಿ ಗೌರ್ಮೆಂಟ್ ಈ ರೀತಿಯಾಗಿ ತಮ್ಮ ಯೋಚನೆನ ಹೇಳ್ತಾ ಇದೆ. ನಾವು ಕೂಡ ಇನ್ನು ಮುಂದೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ LKG UKG ಸ್ಟಾರ್ಟ್ ಮಾಡ್ತಾ ಇದೀವಿ, ಮತ್ತೆ ಚೆನ್ನಾಗಿ ಇಂಗ್ಲಿಷ್ನು ಕೂಡ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ಎಲ್ಲಾ ಪೋಷಕರಿಗೂ ಒಂದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲಿಷ್ನ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮನೆಯಿಂದ ದೂರವಿರೋ ಪ್ರೈವೇಟ್ ಸ್ಕೂಲ್ಗಳಿಗೆ ನಿಮ್ಮ ಚಿಕ್ಕ ಮಕ್ಕಳನ್ನ ಕಳಿಸ್ತಾ ಇದ್ರಿ. ಮತ್ತೆ ಇಲ್ಲಿ ಫೀಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಇನ್ ಮುಂದೆ ನಿಮ್ಮ ಮನೆ ಹತ್ರ ಇರೋ ಅಂಗನವಾಡಿನೇ ಸರ್ಕಾರದವರು ಅದನ್ನ LKG UKG ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನ ನೀವು ಅಲ್ಲೇ ಅಡ್ಮಿಷನ್ ಮಾಡಿಸಬಹುದು. ಮತ್ತೆ ಇಲ್ಲಿ ಮೇನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಂತಂದ್ರೆ, ಈಗ ಎಲ್ಲಾ ಅಂಗನವಾಡಿ ಟೀಚರ್ಸ್ಗೆ ಒಂದು ಭಯ ಸ್ಟಾರ್ಟ್ ಆಗಿದೆ. ನಮ್ಮನ್ನೇನಾದ್ರೂ ಈ ಅಂಗನವಾಡಿ ಕೆಲಸನ ತೆಗೆದಾಕ್ ಬಿಡ್ತಾರ ಗೌರ್ಮೆಂಟ್ನವರು ಅಂತ. ಇದು ಖಂಡಿತ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿಯೇ ಉಳಿದಿದೆ. ಯಾಕೆ ಅಂತಂದ್ರೆ ನಾವೇ ಸಾಕಷ್ಟು ಜನರ ನೋಡಿದೀವಿ 7th ಪಾಸ್ ಹಾಗೆ 7th ಫೇಲ್ ಆದರೂ ಕೂಡ ಈಗ ಅಂಗನವಾಡಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೇಗೆ ಅವರ ಮಕ್ಕಳಿಗೆ ಟೀಚ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಿಂದೆ ಸರ್ಕಾರದವರು ಅದು ಯಾವ ರೀತಿಯಾಗಿ ಅವರ ಅಪಾಯಿಂಟ್ಮೆಂಟ್ ಮಾಡ್ಕೊಂತ ಅದು ಕೂಡ ಗೊತ್ತಿಲ್ಲ. ಮತ್ತೆ ಇದೇ ಒಂದು ಮೇನ್ ರೀಸನ್ ಇಂದ ಪೋಷಕರು ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ಕಳ್ಸೋಕೆ ಹಿಂಜರಿತಾ ಇದ್ದಾರೆ. ಹೀಗಾಗಿ ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ನಾವು LKG UKG ಏನು ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿಗೆ ನಮ್ಮ ಅಂಗನವಾಡಿ ಟೀಚರ್ಸೇ ಡಿಗ್ರಿ ಮಾಡಿರೋರು ಇದ್ದಾರೆ. ಅಂದ್ರೆ 18,000 ಜನ ಅಂಗನವಾಡಿ ಟೀಚರ್ಸ್ ಆಗಿರೋರು ಈಗಾಗಲೇ ಡಿಗ್ರಿನ ಓದ್ಕೊಂಡಿದ್ದಾರೆ. ಅದು BA ಆಗಿರ್ಬೋದು, BCom ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಯಾವ್ದಾದ್ರು ಡಿಗ್ರಿ ಆಗಿರ್ಬೋದು. ಅಂತವ್ರೆಲ್ಲರೂ ಕೂಡ ಈಗ ನಾವು ಮತ್ತೆ ಗವರ್ನಮೆಂಟ್ ಮಾಂಟೆಸರಿ ಅಂತ ಏನ್ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ಅಲ್ಲಿ ಕೆಲಸಕ್ಕೆ ರೀಜಾಯ್ನ್ ಮಾಡ್ಕೊಂತೀವಿ. ಮತ್ತೆ ಡಬಲ್ ಡಿಗ್ರಿ ಆದಂತರು ಕೂಡ ಈಗ ಅಂಗನವಾಡಿ ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸರಿಸುಮಾರು 2,000 ಜನದವರೆಗೂ ಇದ್ದಾರೆ. ಅವ್ರನ್ನು ಕೂಡ ನಾವೀಗ ಗವರ್ಮೆಂಟ್ ಮಾಂಟೆಸರಿಗೆ ರೀಜಾಯ್ನ್ ಮಾಡ್ಕೊಂತೀವಿ ಟೀಚರ್ಸ್ ಆಗಿ. ಆದ್ರೆ ಮುಂಚೆ ಸರ್ಕಾರ ಏನ್ ಹೇಳಿತ್ತಂತಂದ್ರೆ, ನೀವು 10th ಪಾಸ್ ಆಗಿದ್ರೆ ಸಾಕು ಅಥವಾ PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ರೆ ಸಾಕು, ನೀವೆಲ್ಲರೂ ಕೂಡ ಅಂಗನವಾಡಿ ಕಾರ್ಯಕರ್ತರಾಗಬಹುದು ಅಂತ ಹೇಳಿತ್ತು. ಅಂತವ್ರೀಗ ಸಾಕಷ್ಟು ಜನ ಆಗ್ಲಿ ಅಂಗನವಾಡಿ ಕಾರ್ಯಕರ್ತರಾಗಿ ಕೆಲಸನ ನಿರ್ವಹಿಸ್ತಾ ಇದ್ರಿ. ಹಾಗಾದ್ರೆ ಅವ್ರ ಕತೆ ಏನಾಗ್ಬೇಕು? ಅವ್ರನ್ನ ಏನಾದ್ರು ತೆಗೆದಾಕ್ತಾರ ಅಥವಾ ಅವ್ರಿಗೆ ಏನಾದ್ರು ಬೇರೆ ಕೆಲಸನ ಕೊಡ್ತಾರ? ಇದ್ಯಾವುದು ಕೂಡ ಇನ್ನ ಕ್ಲಾರಿಫೈ ಆಗಿಲ್ಲ. ಅದನ್ನ ನಾವೆಲ್ಲರೂ ಕೂಡ ಇನ್ನ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಅವ್ರನ್ನ ತೆಗಿತೀವಿ ಅಥವಾ ಅವರಿಗೆ ಬೇರೆ ಯಾವ್ದಾದ್ರು ಒಂದು ಕೆಲಸನ ಕೊಡ್ತೀವಿ ಅಂತ ಸರ್ಕಾರದವರಿಂದ ನಿರ್ಧಾರ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ವಿವರನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ವಿವರ ಅಥವಾ ನೋಟಿಫಿಕೇಶನ್ ನಮ್ಗೆ ಏನಾದ್ರು ಬಂದ್ರೆ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅದ್ರ ಬಗ್ಗೆ ಅಪ್ಡೇಟ್ ನ ಮಾಡ್ತೀವಿ. ಮತ್ತೆ ಯಾರಾದ್ರೂ ಇನ್ನು ಮುಂದೆ ತಮ್ಮ ಮಕ್ಕಳನ್ನ LKG UKG ಪ್ರೈವೇಟ್ ಸ್ಕೂಲ್ ಅಲ್ಲಿ ಸೇರಿಸ್ತೇವೆ ಅಂತ ಥಿಂಕ್ ಮಾಡ್ತಾ ಇದ್ರೆ, ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ LKG UKG ಸ್ಟಾರ್ಟ್ ಆಗುತ್ತೆ. ಅದು ಹೊಸದಾಗಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಹೆಸರಲ್ಲಿ. ಇಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡೋ ಹಾಗೆ ನಾವೆಲ್ಲಾನು ತಯಾರು ಮಾಡ್ತಾ ಇದೀವಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಎಲ್ಲ ಪೋಷಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.